Hello, Laddu Singh. ಲಡ್ಡು ಸಿಂಗ್ ಅಲ್ಲ, ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಅಂತ ಹೇಳು. Okay. Inspector Laddu Singh. ನಾನು ಡಾನ್ಸಿಂಗ್ ಕಳ್ಳ ಮಾತಾಡ್ತಿರೋದು. ಡ್ಯಾನ್ಸಿಂಗ್ ಕಳ್ಳ? ಡ್ಯಾನ್ಸಿಂಗ್ ಗೊಂಬೆ ಕೇಳಿದೀನಿ, ಇದ್ಯಾವ್ ಡ್ಯಾನ್ಸಿಂಗ್ ಕಳ್ಳ? ನೋ ಪ್ರಾಬ್ಲಮ್. ಕೇಳಿಲ್ಲ ಅಂದ್ರೆ ಇವತ್ತು ಕೇಳಿ. ನಾನು ಹೇಳ್ಬಿಟ್ಟು ಕಳ್ತನ ಮಾಡ್ತೀನಿ, ಮತ್ತೆ ಕಳ್ತನ ಕುಣಿತ ಮಾಡ್ತೀನಿ. ಅದಕ್ಕೆ ಜನ ನನ್ನ ಡ್ಯಾನ್ಸಿಂಗ್ ಕಳ್ಳ ಅಂತ ಕರೀತಾರೆ. ಏನು? ಹೌದು. ತಡಿಯೋಕಾದ್ರೆ ತಡೀರಿ. ನಾನು ವೇದಾ ಸಿಟಿ ಬ್ಯಾಂಕ್ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಕಳ್ತನ ಮಾಡಕ್ ಹೋಗ್ತಿದ್ದೀನಿ. ಡ್ಯಾನ್ಸಿಂಗ್ ಮಾಡೋ ಕಳ್ಳನ? ನನ್ನ ಏರಿಯಾದಲ್ಲಿ ಕಳ್ತನ, ಲಡ್ಡು ಸಿಂಗ್ ಏರಿಯಾದಲ್ಲಿ ಕಳ್ತನ. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಕಳ್ತನ ಮಾಡ್ತಾ ಇದ್ರು. ಜನರು ಹೇಳ್ತಾರೆ ಕಳ್ತನ ಮಾಡ್ಬೇಡ, ಯಾಕಂದ್ರೆ ಲಡ್ಡು ಸಿಂಗ್ ಬರ್ತಾರೆ ಅಂತ. ಅದು ನನ್ನ ಏರಿಯಾದಲ್ಲಿ ನನ್ನ ಸ್ಯಾಲ್ರಿ ಅಕೌಂಟ್ ಇರೋ ಬ್ಯಾಂಕ್ ನಲ್ಲಿ ಕಳ್ತನ ಮಾಡೋ ಮಾತಾಡ್ತೀಯಾ? ಎಷ್ಟು ಧೈರ್ಯ ಇರ್ಬೇಕು ನಿನ್ಗೆ? ಸಾಧ್ಯ ಇಲ್ಲ, ಇಂಪಾಸಿಬಲ್. ಅರೆ ಡೈಲಾಗ್ ಹೊಡೆಯೋದು ನಿಲ್ಸು ಲಡ್ಡು ಸಿಂಗ್. ಸಾರಿ, ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್. ರಿಪೋರ್ಟ್ ಬರ್ಕೊಳ್ಳಿ ನನ್ನ ಕಳ್ತನದ್ದು. ಆ ತರಲ್ಲ ಯಾಕೆ ರಿಪೋರ್ಟ್ ಬರಿಬೇಕು? ಡ್ಯಾನ್ಸಿಂಗ್ ಕಳ್ಳ ಅಂತ ಹೇಳ್ಕೊಂಡು ಕ್ರೈಮ್ ನಡೆಯೋದಕ್ ಬಿಡೋದಿಲ್ಲ. ಅದ್ರಲ್ಲಿ ಕ್ರೈಮ್ ರಿಪೋರ್ಟ್ ಬೇರೆ ಬರಿಬೇಕಾ? ಮುಠಾಳ, ಫೋನ್ ಇಡು. ಓಕೆ, ಹಾಗಾದ್ರೆ ನಾನು ಕ್ರೈಮ್, ನನ್ನ ಮಾತಿನ ಅರ್ಥ ಕಳ್ತನ ಮಾಡೋದಕ್ಕೆ ಹೊರಟೆ. ಅಯ್ಯೋ ಸರ್, ಶಿವಾಗ್ ಫೋನ್ ಮಾಡ್ಬೇಕಂತ ಯೋಚನೆ ಮಾಡ್ತಿದ್ದೀರಲ್ಲ, ಫೋನ್ ಮಾಡ್ಬಿಡಿ. ನಿಮ್ಮಿಂದ ಏನ್ ಕೆಲ್ಸನೂ ಆಗಲ್ಲ. ಅವನೇ ಇದಕ್ಕೆಲ್ಲ ಸರಿ. ಏನ್ ಹೇಳ್ದೆ? ನಾನ್ ಶಿವನಿಗೆ ಕಾಲ್ ಮಾಡ್ಬೇಕಾ? ನಾನ್ ಯಾಕೆ ಶಿವನಿಗೆ ಕಾಲ್ ಮಾಡ್ಬೇಕು? ಜಯರಾಮ, ನೀನ್ ಹೇಳ್ದಿ ಅಂತ ಕಾಲ್ ಮಾಡ್ತೀನಿ. ಹಲೋ ಶಿವ. ಶಿವ, ಇವರು ಬ್ಯಾಂಕ್ ನ ಮ್ಯಾನೇಜರ್. ಆ ಕಳ್ಳರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯೋದಕ್ಕೆ ನಮ್ಮೆಲ್ರಿಗೂ ಬ್ಯಾಂಕ್ ನ ಒಳಗೆ ಸೆಕ್ಯೂರಿಟಿ ರೂಮ್ಗೆ ಹೋಗೋದಕ್ಕೆ ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ. ಶಿವ, ಈ ಬ್ಯಾಂಕ್ ನ ಒಳಗೆ ಎಲ್ಲಾ ರೂಮಲ್ಲೂ, ಗ್ಯಾಲರಿಯಲ್ಲಿ, ಎಲ್ಲಾ ಜಾಗದಲ್ಲೂ ಸಿಸಿ ಕ್ಯಾಮೆರಾನ ಹಾಕಿದೀವಿ. ಎಲ್ಲವೂ ಈ ಮಾನಿಟರ್ಗೆ ಕನೆಕ್ಟ್ ಆಗಿದೆ. ಅಲ್ಲಿ ನೋಡಿ, ಸುರಂಗ ಮಾರ್ಗದಿಂದ ಒಳಗಡೆ ಬಂದು ಬ್ಯಾಂಕ್ ಅಲ್ಲಿರೋದನ್ನ ಕದಿಯಕ್ ನೋಡ್ತಿದ್ದಾನೆ. ಹಿಡೀರಿ ಹಿಡೀರಿ ಹಿಡೀರಿ. ಅರೆ, ಇದ್ ನೀವ್ ಏನ್ ಮಾಡಿದ್ರಿ? ಈಗ ಕಳ್ಳ ಅಲರ್ಟ್ ಆಗಿ ಓಡ್ ಹೋಗ್ತಾನೆ. ಸಾರಿ ಸಾರಿ ಸಾರಿ. ನನಗನ್ಸುತ್ತೆ ಕಳ್ಳ ಇಲ್ಲಿಂದ ಓಡ್ ಹೋಗಿದ್ದಾನೆ ಅಂತ. ಮತ್ತೆ ಓಡ್ ಹೋಗುವಾಗ ಅವ್ನ್ ಟಾರ್ಚ್ ಬಿದ್ದೋಗಿದೆ ಕೆಳಗಡೆ. ಬೇಗ ನಡೀರಿ, ಅವ್ನ್ ಹಿಡಿಯೋಣ.
ಏ ಮಗು ದಾರಿ ಯಾಕೆ ತಡೀತಿದ್ಯಾ? ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ನನ್ನನ್ ಯಾಕೆ ಹೊಡಿತಾ ಇದೀಯ ನೀನು? ಹೋಗೋದಕ್ ಬಿಡು ನನ್ನ. ಸುಮ್ನೆ ಹೋಗಕ್ ಹೇಗ್ ಬಿಡಕ್ಕಾಗುತ್ತೆ? ಎಷ್ಟು ಕಳ್ತನ ಮಾಡಿರ್ತೀರಾ? ಅದನ್ನೆಲ್ಲ ಮಾಲ್ ಕೊಟ್ಟು ಹೋಗಿ ಇಲ್ಲಿ. ಅಯ್ಯೋ ಎಂತ ಮಾಲು? ಏನ್ ಕಳ್ತನ? ನಾನ್ ಕಳ್ಳ ಅಲ್ಲ ಕಣಪ್ಪ. ಒಂದ್ ವೇಳೆ ನೀನ್ ಕಳ್ಳ ಅಲ್ದೇ ಇದ್ದಿದ್ರೆ ಇಷ್ಟು ಜೋರ ಕಾರ್ ಓಡಿಸ್ಕೊಂಡು ಯಾಕೆ ಓಡ್ ಹೋಗ್ತಾ ಇದ್ದೆ? ಒಬ್ಬ ವ್ಯಕ್ತಿ ನನಗ್ ಫೋನ್ ಮಾಡಿ ವೀನಸ್ ಸಿಟಿಗೆ ಬರಕ್ ಹೇಳ್ದ. ಅವನು ನನ್ನ ಇಂಟರ್ನ್ಯಾಷನಲ್ ರೇಸಿಂಗ್ ಕಾಂಪಿಟೇಷನ್ಗೆ ಹೈರ್ ಮಾಡ್ತೀನಿ ಅಂತ ಹೇಳ್ದ. ಮತ್ ನಾನು ಅವ್ನ್ ಫೋನ್ ಕಟ್ಟದ್ ಕೂಡ್ಲೆ ವೇಗವಾಗಿ ಓಡಿಸೋದಿಕ್ಕೆ ಶುರು ಮಾಡ್ದೆ ಅಷ್ಟೇ. ಅದು ಬಿಟ್ಟು ನನಗ್ ಬೇರೆ ಏನೋ ಗೊತ್ತಿಲ್ಲ ಸರ್. ದಯವಿಟ್ಟು ನಂಬಿ ನನ್ನ. ನಾನು ಕಳ್ಳ ಅಲ್ಲ, ಬಿಟ್ಬಿಡಿ ನನ್ನ. ಲಡ್ಡು ಸಿಂಗ್ ಸರ್, ಬೇಗ ನಡೀರಿ, ಬ್ಯಾಂಕಲ್ಲಿ ಕಳ್ತನ ಆಗ್ತಿದೆ. ಏನು ಸರ್ Hello, Laddu Singh. Sorry. Inspector Laddu Singh. ನಾನ್ ಡ್ಯಾನ್ಸಿಂಗ್ ಕಲ್ಲ. ಗುರ್ತ್ ಹಿಡಿದ್ರಾ ಇಲ್ವಾ? ಯಾಕೆ ನನಗ್ ಗುರ್ತಾಗ್ಲಿಲ್ಲ ಅಂತೀಯಾ? ಒಂದ್ಸಲ ನಿನ್ನ ಹಿಡ್ಕೊಂಡ್ ಬರ್ತೀನಲ್ಲ, ಆವಾಗ ನೋಡ್ಕೊಳ್ತೀನಿ ನಿನ್ನ. ನೀನ್ ಹೇಗ್ ಡ್ಯಾನ್ಸ್ ಮಾಡ್ತೀಯ ಅಂತ ನಾನು ನೋಡ್ತೀನಿ. ಸರಿ, ನಾನ್ ನಿಮ್ಗೆ ಒಂದು ಚಾನ್ಸ್ ಕೊಡ್ತೀನಿ ನನ್ನ ಹಿಡಿಯೋದಕ್ಕೆ. ನಾನು ಮಂಗಲ್ ಜ್ಯುವೆಲರ್ಸ್ ಅಲ್ಲಿ ಕಳ್ತನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಹಲೋ ಹಲೋ ಶಿವ ಶಿವ, ಹಿಂದೆ ನಾವು ಸಿಸಿ ಕ್ಯಾಮೆರಾನ ಒಳಗಡೆ ಮಾತ್ರ ಇಟ್ಟಿದ್ವಿ, ಆದ್ರೆ ಈ ಬಾರಿ ಒಳಗೆ ಹೊರಗೆ ಎರಡು ಕಡೆ ಕ್ಯಾಮೆರಾ ಇಟ್ಟಿದೀವಿ. ಈಗ ಆ ಕಳ್ಳ ಎಲ್ಲಿಂದ ಬಂದ್ರು ನಾವ್ ಅವನ್ನ ಹಿಡ್ದೇ ಹಿಡಿತೀವಿ. ನೀವ್ಯಾರು ಹೆದರ್ಕೋಬೇಕಾಗಿಲ್ಲ. ನಾನು ಅಂದ್ರೆ ಈ ಲಡ್ಡು ಸಿಂಗ್ ಇರುವಾಗ ನೀವು ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಐ ಬನ್ನಿ ಸರ್. ಕದ್ದಿರೋ ಎಲ್ಲ ಜ್ಯುವೆಲರ್ಸ್ನು ನನ್ ಕೈಲಿ ಕೊಡಿ ಅಂಕಲ್. ಕಳ್ತನ? ನಾನು ಯಾವ ಕಳ್ತನ ಮಾಡಿದೀನಪ್ಪ? ಸುಳ್ಳು ಹೇಳ್ತಾ ಇದೀಯಾ? ಲಡ್ಡು ಸಿಂಗ್ ಹತ್ರನೇ ಸುಳ್ಳು ಹೇಳ್ತಾ ಇದೀಯಾ? ನಾನ್ ನೋಡಿದೀನಿ.
ನೀನ್ ಈಗಷ್ಟೇ ಮಂಗಲ್ ಜುವೆಲ್ಲರ್ಸ್ ನಲ್ಲಿ ಕಳ್ತನ ಮಾಡಿದ್ಯಾ. ಸ್ವಲ್ಪ ಹೊತ್ತಲ್ಲೇ ನೀನ್ ನನ್ ಕೈಯಿಂದ ತಪ್ಪಿಸ್ಕೊಂಡೆ. ಇಲ್ಲ, ಇದು ಸುಳ್ಳು. ನಾನು ಹೊಗೆ ಅಂತೂ ಹಾಕ್ದೆ, ಆದ್ರೆ ವಜ್ರನ್ ಕದಿಲಿಲ್ಲ. ಹಾಗಾದ್ರೆ ಹೊಗೆ ಯಾಕೆ ಹಾಕಿದ್ರಿ ನೀವು? ಈಗ್ಲೂ ಎಲ್ಲಾರ ಮನೇಲೂ ಅಂಗಡಿಗಳಲ್ಲೂ ಸೊಳ್ಳೆ ನೋಡ್ಸೋದಕ್ಕೆ ಹೊಗೆನ್ ಹಾಕ್ತೀನಿ. ಯಾರೋ ಒಬ್ಬ ವ್ಯಕ್ತಿ ಬಂದು ನನಗೆ 5,000ಕ್ಕೆ 5 ಕಡೆ ಹೊಗೆ ಹಾಕೋದಕ್ಕೆ ಹೇಳ್ದ. ಅವ್ರು ಎಲ್ಲೋ ಹೋಗ್ಬೇಕಾದ ಕಾರಣದಿಂದ ನನ್ಗೆ ಈ ಕೆಲ್ಸನ 1 ಗಂಟೆಲಿ ಮುಗಿಸೋದಕ್ಕೆ ಹೇಳ್ದ. ಇಲ್ಲಿ ನೋಡಿ, ಅವ್ರು ನನಗೆ 100 ರೂಪಾಯಿ ಅಡ್ವಾನ್ಸ್ ಕೂಡ ಕೊಟ್ಟಿದ್ದಾರೆ. ಸರ್, ನನ್ ಕತೆ ಮುಗಿದೋಯ್ತು. ನನ್ನ ಅಂಗಡಿ ಲೂಟಿ ಮಾಡ್ಬಿಟ್ಟ ಅವನು. ಅಯ್ಯೋ, ನೀವ್ ಯಾರಾದ್ರೂ ಕಳ್ಳನ್ ನೋಡಿದ್ರಾ? ಇಲ್ಲ, ನಾವು ನಿನ್ ಜೊತೆ ಹಿಂದೆ ಹಿಂದೆ ಬಂದ್ವಿ, ಹಾಗೆ ನಿನ್ ಜೊತೆ ದೂರ ಬಂದ್ಬಿಟ್ವಿ. ಮತ್ತೆ ಬರ್ತಿದೆ. ಇದು ಡಾನ್ಸಿಂಗ್ ಕಳ್ಳಂದೇ ಆಗಿರುತ್ತೆ. ನಾನೆತ್ತೋದಿಲ್ಲ. ನಾನೀಗ ಫೋನ್ ನ ಎತ್ತೋದಿಲ್ಲ. ಸರ್ ಅಯ್ಯೋ ಸರ್ ಫೋನ್ ತಗೊಳ್ಳಿ ಸರ್. ಅರೆ, ನೀವು ಫೋನ್ ಯಾಕೆ ಎತ್ತುದಿಲ್ಲ? ನಾನು ಎಷ್ಟೊತ್ತಿಂದ ನಿಮಗ್ ಫೋನ್ ಮಾಡ್ತಾ ಇದ್ದೀನಿ. ಅಯ್ಯೋ, ನಿಂದ ಸಾರಿ ಶಿವ. ನಾನು ಆ ಡಾನ್ಸಿಂಗ್ ಕಳ್ಳ ಫೋನ್ ಮಾಡಿದ್ದ ಅನ್ಕೊಂಡೆ. ಯಾಕಂದ್ರೆ ಅವನು ನನಗ್ ಫೋನ್ ಮಾಡಿನೇ ಕಳ್ತನ ಮಾಡ್ತಾ ಇದ್ದ. ಅದಕ್ಕೆ ಈ ಬಾರಿ ನಾನು ಫೋನ್ ಎತ್ತಲಿಲ್ಲ. ಅವನು ನನಗ್ ತಿಳಿಸ್ದೇನೆ ಕಳ್ತನ ಮಾಡೋದಕ್ಕೆ ಹೋಗೋದೇ ಇಲ್ಲ. ಅರೆ, ಏನು ಆಗಲ್ಲ ಲಡ್ಡು ಸಿಂಗ್ ಸರ್. ಈ ಸಲ ನಾವು ಅವನ್ನ ಹಿಡಿತೀವಿ, ನೀವು ಚಿಂತಿಸ್ಬೇಡಿ. ಜೈರಾಮ, ಈ ಬಾರಿ ಎಲ್ಲಾದ್ರೂ ಕಳ್ತನ ಆದ್ರೆ ನನ್ ಕೆಲ್ಸ ಹೊರಟೋಗುತ್ತೆ. ನಾನ್ ಕಷ್ಟದಲ್ಲಿ ಸಿಕ್ಕಾಕೋತೀನಿ. ಹಾ ಶಿವ, ಹೇಳು. ಇಲ್ಲ, ನಾನ್ ಶಿವ ಅಲ್ಲ, ಡ್ಯಾನ್ಸಿಂಗ್ ಕಳ್ಳ ಮಾತಾಡ್ತಿರೋದು. ಇವನ್ ಫೋನ್ ಮಾಡೇ ಬಿಟ್ಟ. ಫೋನ್ ಇಡ್ಬೇಡಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇತ್ತೀಚೆಗೆ ನಿಮ್ ಬುದ್ಧಿ ತುಂಬಾ ಹೆಲ್ಪ್ ಮಾಡ್ತಾ ಇದೆ. ಹಾಗಾಗಿ ನಾನೀಗ ನಿಮ್ಮ ಬುದ್ಧಿವಂತಿಕೆಯಲ್ಲೇ ಕಳ್ತನ ಮಾಡ್ತೀನಿ. ಅದು ಕುಣಿತಾನೆ. ಬುದ್ಧಿವಂತಿಕೆಯಲ್ಲೇ ಕಳ್ತನ ಮಾಡೋದಾ? ಇದ್ರ ಅರ್ಥ ಏನು ಜೈರಮ್ಮ? ಅಂದ್ರೆ ನಾನ್ ನಿಮ್ ತಲೆ ಅಲ್ಲ, ನಿಮ್ ಪೊಲೀಸ್ ಸ್ಟೇಷನ್ ಅಲ್ಲೇ ಕಳ್ತನ ಮಾಡ್ತಾನ ಅವನು ಸರ್. ಏನ್ ಮಾತಾಡ್ತಾ ಇದೀಯಾ? ನನ್ನ ಹತ್ರ 1 ರೂಪಾಯಿ ಕೂಡ ಇಲ್ಲ. ನಿನ್ನ ಹತ್ರ ಏನಾದ್ರೂ ದುಡ್ಡು ಗಿಡ್ಡಿಟ್ಟಿದ್ಯಾ? ಸುಮ್ನೆ ಯಾಕೆ ತಮಾಷೆ ಮಾಡ್ತೀರಾ ಸರ್? ನನ್ ಸಂಬಳ ಬರಕ್ಕಿಂತ ಮುಂಚೆನೆ ಮುಗಿದೋಗ್ಬಿಡುತ್ತಲ್ವಾ? ದುಡ್ಡು ನೀರಿನ ತರ ಖರ್ಚಾಗಿ ಹೋಗ್ಬಿಡುತ್ತೆ. ಅವನು ಪೊಲೀಸ್ ಸ್ಟೇಷನ್ ಅಲ್ಲಿ ಕಳ್ತನ ಮಾಡೋದಕ್ಕೆ ಏನು ಸಿಗೋದಿಲ್ಲ. ಮುಟ್ಟಾಳ ಅವನು. ಸರ್, ಚಿನ್ನ ಒಡವೆ ಇಲ್ದೇ ಇದ್ರು ತುಪಾಕಿಗಳಿದೆಯಲ್ಲ ಸರ್ ಇಲ್ಲಿ, ಅದೇ ಗನ್ಗಳು, ಮಿಷಿನ್ ಗನ್ಗಳು, ರಿವಾಲ್ವರ್. ಜೈರಾಮ, ಬೇಗ ಹೋಗಿ ಅದನ್ನೆಲ್ಲ ಲಾಕಪ್ ನಲ್ಲಿ ಲಾಕ್ ಮಾಡು. ಅವನ್ ಎಷ್ಟೇ ಸಾರಿ ಕೇಳ್ಕೊಂಡ್ರು ಆ ಬೀಗದ ಕೀನ ಕೊಡಕ್ ಹೋಗ್ಬೇಡ. ತಗೋ, ಇದನ್ನ ತಗೋ. ಸರ್, ಈಗ ಶಿವಾಗೆ ಫೋನ್ ಮಾಡಿ. ಯಾಕೆ ಅಂದ್ರೆ ಶಿವ ಇಲ್ದೆ ಅವನ್ನ ಹಿಡ್ಕೊಳ್ಳೋದು ಹೇಗೆ? ಲಡ್ಡು ಸಿಂಗ್ ಸರ್, ತುಂಬಾ ಟೈಮ್ ಆಯ್ತು. ಆ ಕಳ್ಳ ಯಾಕೆ ಬಂದಿಲ್ಲ ಇನ್ನು? ಯಾಕಂದ್ರೆ ಹೆದರ್ಕೊಂಡಿದ್ದಾನೆ. ಹೆದರ್ಕೊಳ್ದೆ ಇನ್ನೇನ್ ಮಾಡ್ತಾನೆ? ಲಡ್ಡು ಸಿಂಗ್ ಏರಿಯಾದಲ್ಲಿ ಕಳ್ತನ ಮಾಡೋದು ಅಂದ್ರೆ ಮಕ್ಕಳ ಆಟ ಅಲ್ಲ. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ. ಲಡ್ಡು ಸಿಂಗ್ ಸರ್, ಡೈಲಾಗ್ ಆಮೇಲೆ ಹೊಡೀರಿ, ಮೊದ್ಲು ನೀನ್ ಹೇಳ್ದ ಅಂತ ಹೇಳಿ. ಅವನ್ ಹೇಳ್ದ, ಲಡ್ಡು ಸಿಂಗ್ ನಿನ್ ತಲೆ ಸಹಾಯ ಮಾಡ್ತಿದೆ ಅಂತ. ಮತ್ತೆ ನಾನು ನಿನ್ ತಲೆಯಲ್ಲಿರೋದನ್ನ ಕಳ್ತನ ಮಾಡ್ತೀನಿ ಅಂದ. ಆದ್ರೆ ಲಡ್ಡು ಸಿಂಗ್ ಸರ್ ಹತ್ರ ಬುದ್ಧಿನೇ ಇಲ್ಲ. ರೇವಾ, ನಗೋ ಅಂತ ಟೈಮ್ ಅಲ್ಲ. ಈ ಮಾತಲ್ಲಿ ಯಾವ್ದೋ ಮೆಸೇಜ್ ಇದೆ. ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಿ ನೋಡು. ಅವನು ಲಡ್ಡು ಸಿಂಗ್ ಸರ್ನ ಬುದ್ಧಿಯ ಒಂದ್ ಕಡೆ ಕಳ್ತನ ಮಾಡ್ತಾನೆ. ಅಂದ್ರೆ ಬುದ್ಧಿ ಹೆಲ್ಪ್ ಮಾಡ್ತಾ ಇದೆ. ಲಡ್ಡು ಸಿಂಗ್ ಅಂತೂ ಹೆಲ್ಪ್ ಮಾಡ್ತಿರೋದ್ ನೀನು. ಅವ್ರ ಬುದ್ಧಿವಂತಿಕೆ ಅಂದ್ರೆ ನೀನು. ಅಂದ್ರೆ ನಿಮ್ ಮನೇಲಿ ಅವ್ನು ಕಳ್ತನ ಮಾಡ್ತಾನೆ. ಹಲೋ ತಾತ,
ನೀವು ಅಲರ್ಟ್ ಆಗಿರಿ. ಒಬ್ಬ ಕಳ್ಳ ನಿಮ್ ಮನೇಲಿ ಕಳ್ತನ ಮಾಡ್ತಾನೆ. ಏನ್ ಹೇಳ್ತಾ ಇದೀಯಾ ನೀನು? ಅವನ್ ಕಳ್ತನ ಮಾಡ್ತಿದ್ದಾನೆ, ನಮ್ಮನ್ ಕುರ್ಚಿಯಲ್ಲಿ ಕಟ್ಟಾಕಿದ್ದಾನೆ. ನಿಮ್ಮ ಮಗು ತುಂಬಾ ಸಹಾಯ ಮಾಡ್ದ ಲಡ್ಡು ಸಿಂಗ್ಗೆ. ಅದಕ್ಕೆ ನಾನು ಅವನಿಗೆ ಪಾಠ ಕಲಿಸ್ತಾ ಇದ್ದೀನಿ. ನನಗನ್ಸುತ್ತೆ ಆ ಕಳ್ಳ ನನ್ನ ಸೈಕಲ್ನು ಕತ್ಕೊಂಡು ಹೋದ. ನಿನ್ ಸೈಕಲ್ ಇಟ್ಕೊಂಡು ಹೋಗ್ತೀನಿ. ತಾತ ಬಾಗಿಲು ತೆಗಿ. ಹ್ಯಾಂಡ್ಸ್ ಅಪ್. ನಿನ್ನ ಕತೆ ಮುಗೀತು. ಯು ಆರ್ ಅಂಡರ್ ಅರೆಸ್ಟ್. ನೀನ್ ನನ್ನ ಹಿಡಿಯೋದಕ್ಕಾಗೋದೇ ಇಲ್ಲ. ನೀನ್ ನನಗೆ ಸರಿಸಾಟಿನೇ ಅಲ್ಲ. ನೋಡು, ನಾನು ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಈ ತರ ಸಂದರ್ಭದಲ್ಲೂ. ಓಹೋ, ಎಂತ ಮಾತು ಹೇಳಿದೆ. ನಾನು ಕೂಡ ಯಾವ್ದ್ರಲ್ಲೂ ಕಮ್ಮಿ ಇಲ್ಲ. ನಾನು ಕೂಡ ಡ್ಯಾನ್ಸ್ ಮಾಡ್ತಾನೆ ಹಿಡಿತೀನಿ. ಬಾ, ಯಾರು ಗೆಲ್ತಾರೆ ಅಂತ ನೋಡೋಣ. ಓಹ್, ನನ್ ಸೈಕಲ್ ಇಲ್ಲಿದೆ. ತಾತ, ಕಳ್ಳ ಎಲ್ಲಿದ್ದಾನೆ? ಮೇಲ್ಗಡೆ ಹೋದೆ ಶಿವ. ಅರೆ, ಇದೇನಾಗ್ತಿದೆ ಲಡ್ಡು ಸಿಂಗ್ ಸರ್? ಶಿವ, ಇಲ್ಲಿ ಡಾನ್ಸ್ ಕಾಂಪಿಟೇಷನ್ ನಡೀತಾ ಇದೆ. ನಾನಿವತ್ತು ಈ ಕಳ್ಳನ್ನ ಬಿಡೋದಿಲ್ಲ. ಅವನು ಓಡ್ ಹೋದ. ನಿಮ್ಮನ್ನ ಗೂಬೆ ಮಾಡಿ. ಅರೆ, ಅವ್ನ್ ತಿರ್ಗಾ ನನ್ನ ಸೈಕಲ್ ಎತ್ಕೊಂಡು ಹೋಗ್ತಿದ್ದಾನೆ. ಲಡ್ಡು ಸಿಂಗ್ ಸರ್, ಬೇಗ ಬನ್ನಿ. ಅರೆ, ಯಾಕೆ ನಾನು ಹಿಂದೆ ಬಿದ್ದಿದ್ಯಾ? ಹೋಗು, ಆಡು, ತಿನ್ನು. ನಿಂದಿನ್ನು ಆಟ ಆಡೋ ವಯಸ್ಸು ಮಗು. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಗೊತ್ತಿದೆ, ಗೊತ್ತಿದೆ. ಆದ್ರೆ ಈಗ ನಾನ್ ಯಾರು ಅಂತ ನೀನ್ ಹೇಳ್ಬೇಕು. ನಾನ್ ಡ್ಯಾನ್ಸ್ ಮಾಡ್ತಾ ಕಲ್ತನ ಮಾತ್ರ ಮಾಡಲ್ಲ, ಫೈಟ್ ಕೂಡ ಮಾಡ್ತೀನಿ. ಯಾಕೆ, ಹೇಗಿತ್ತು ನನ್ನ ಡ್ಯಾನ್ಸ್? ನಿಂತ್ಕೋ. ನಿನಗೆ ನಾನು ಇವಾಗ ಯಾವ ತರ ಡ್ಯಾನ್ಸ್ ಹೇಳ್ಕೊಡ್ತೀನಂದ್ರೆ, ಅದು ಬರೀ ನಿಮ್ಮಂತ ಕೆಟ್ಟವ್ರಿಗೆ ಓಡಿಯೋಕೆ ಅಂತಾನೆ ಇರೋದು ಅಂತ.
ಅರೆ ಇಲ್ಲ 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 ಸಾಕು, ನಿಲ್ಸಿ ನಿಲ್ಸಿ. ಮ್ಯೂಸಿಕ್ ನಿಲ್ಲಿಲ್ಲ ಅಂದ್ರೆ ನಾನು ಡ್ಯಾನ್ಸ್ ಮಾಡ್ತಾನೆ ಇರ್ತೀನಿ. ಇನ್ನು ಎಷ್ಟು ಡ್ಯಾನ್ಸ್ ಮಾಡಿಸ್ತೀರಾ? ಸಾಕು ಸಾಕು, ನಿಲ್ಸಿ ಪ್ಲೀಸ್.